ಗೆಳೆಯರೇ, ಇವತ್ತು ನಾನು ಬಂದಿರೋದ ವಿಷಯ ಏನಂದ್ರೆ ಅಯೋಧ್ಯ ಅನ್ನುವುದು ಎಲ್ಲರಿಗೂ ಗೊತ್ತು. ಈಗ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ಲಿಕ್ಕತ್ತದ. ಇದರ ಹಿಂದಿಂದ ಸ್ಟೋರಿ ಏನಪ್ಪ, ಈ ಅಯೋಧ್ಯದ ಹಿಂದಿಂದ ಇತಿಹಾಸ ಏನಂತ ತಿಳ್ಕೊಳ್ಳೋಣ ಇವತ್ತು. ಪ್ರಾಚೀನ ಕಾಲ ಅಂದ್ರೆ ಅಯೋಧ್ಯ ಭಾರತದ ಒಂದು ಪ್ರಾಚೀನ ನಗರಗಳಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಇದರದ್ದು ಹೆಸರು ರಾಮಾಯಣದಲ್ಲೂ ಉಲ್ಲೇಖ ಆಗೈತಿ. ಮತ್ತು ಈ ಅಯೋಧ್ಯ ಭಗವಾನ್ ಶ್ರೀರಾಮಚಂದ್ರ ಗೆಳೆಯರಲ್ಲಿ ನಾವೊಂದು ತಿಳ್ಕೊಬಾರ್ದ ಹೆಸರು ಏನಂದ್ರೆ, ರಾಮಚಂದ್ರ ಎನ್ನುವುದು ಶ್ರೀರಾಮನ ಪೂರ್ಣವಾದ ಹೆಸರು. ನೆಕ್ಸ್ಟ್ ಪಾರ್ಟ್, ರಾಮಾಯಣ ಕಾಲ. ವಾಲ್ಮೀಕಿ ರಚಿಸಿದ ರಾಮಾಯಣದಲ್ಲೂ ಅಯೋಧ್ಯ ಒಂದು ರಾಜಧಾನಿಯಾಗಿತ್ತು. ರಾಮನ ಜನ್ಮವು ಅಯೋಧ್ಯದಲ್ಲೇ ಆಗಿದೆ. ಇನ್ನೂ ಹೇಳ್ಬೇಕಂದ್ರೆ ಬೌದ್ಧ ಮತ್ತು ಜೈನ ಧರ್ಮಗಳು ಇಲ್ಲಿ ಅಯೋಧ್ಯಾಗ ಎಂಟ್ರಿ ಕೊಟ್ಟಾಗ ಅಶೋಕನ ಕಾಲದೊಳಗೂ ಅಲ್ಲಿ ಒಂದು ಸ್ತೂಪ ನಿರ್ಮಿಸ್ಯಾರ. ನೆಕ್ಸ್ಟ್ ಬರೋದು ಗುಪ್ತ ಮತ್ತು ಮೌರ್ಯ ಕಾಲ. ಗುಪ್ತ ಸಾಮ್ರಾಜ್ಯ ಹಾಗೂ ಅದರ ನಂತರದ ಕಾಲದಲ್ಲಿ ಅಯೋಧ್ಯ ಒಂದು ಸಾಂಸ್ಕೃತಿಕ ಹಾಗೂ ಆರಾಧನಾ ಕೇಂದ್ರವಾಗಿ ಬೆಳೀತು. ಇನ್ನು ಮಧ್ಯಯುಗ, ಅಯೋಧ್ಯ ಮಧ್ಯಯುಗ ಕಾಲದಲ್ಲಿ ಇವೆಲ್ಲ ಬಾಬ್ರಿ ಮಸೀದಿ ಮತ್ತು ಅಯೋಧ್ಯ ವಿವಾದ ಎಲ್ಲ ಇಲ್ಲಿಂದನ ಸ್ಟಾರ್ಟ್ ಆಗಿದ್ದು. ಈ ಮಧ್ಯಯುಗದೊಳಗೆ ಏನಾತಂದ್ರೆ ಬಾಬ್ರಿ ಮಸೀದಿ ನಿರ್ಮಾಣ ವಿಷಯ ಭಾಳ ವಿವಾದಕ್ಕೆ ಎಡೆ ಮಾಡಿಕೊಡ್ತು ನಮಗೆ. ಇನ್ನು ಬಾಬ್ರಿ ಮಸೀದ್ ಬಗ್ಗೆ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡಬೇಕಂದ್ರೆ, 1992 ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿಯನ್ನು ಹಿಂದೂ ಚಳುವಳಿಗಾರರು ನಾಶ ಮಾಡಿದ್ರು. ಇದರಿಂದ ಸಾರ್ವಜನಿಕ ದ್ವಂದ್ವ ಚಾಲು ಆತು. ನೆಕ್ಸ್ಟ್ ಏನಾತಂದ್ರೆ, ನ್ಯಾಯಾಧೀಶರ ಹೋರಾಟದ ಮುಖ್ಯ ಗಮನಾರ್ಹ ಸ್ಥಳವನ್ನು ಕುರಿತು ಹಿಂದೂ ಮತ್ತು ಮುಸ್ಲಿಮರ ವಿವಾದ ಸ್ಟಾರ್ಟ್ ಮಾಡಿದ್ರು. ಇದ್ರಾಗೇನು ನಮಗೆ ತಿಳಿತಂದ್ರೆ, ಮುಘಲ್ ಎಂಪರರ್ ಬಾಬರ್, ಈ ಬಾಬರ್ ಬಂದಂತಹ ನಮ್ಮ ಭಾರತದಲ್ಲಿ ಬಂದಂತಹ ಅಯೋಧ್ಯ ಒಳಗೆ ಆ ರಾಮ ಜನ್ಮಭೂಮಿ ಅಥವಾ ರಾಮನ ಗುಡಿಯನ್ನು ಧ್ವಂಸ ಮಾಡಿ ಅಲ್ಲೇ ಒಂದು ಮಸ್ಜಿದನ್ನು ಕಟ್ಟಡ ಮಾಡಿದ. ಹೀಗಾಗಿ ಇದು ಹಲವು ವರ್ಷಗಳ ಕಾಲ ಇದ್ರ ಬಗ್ಗೆ ಎಲ್ಲ ನಡ್ಕೊಂತ ಬಂದು ನೆಕ್ಸ್ಟ್ ಏನಾತಂದ್ರೆ ಅಲಹಾಬಾದ್ ಹೈಕೋರ್ಟ್ ವರ್ಡಿಕ್ಟ್ ಬಂತು. ಆ ವರ್ಡಿಕ್ಟ್ ಏನಂದ್ರೆ 2010 ಈ ವರ್ಡಿಕ್ಟ್ ಅಲಹಾಬಾದ್ ಹೈಕೋರ್ಟಿಂದ ಬಂತು. ಇವ್ರೇನು ವರ್ಡಿಕ್ಟ್ ಮಾಡಿದಾರಂದ್ರೆ, ಇದನ್ನು 3 ಪಾರ್ಟಾಗಿ ಹಂಚಬೇಕಂತ ಇವ್ರದ್ದು ವರ್ಡಿಕ್ಟ್ ಬಂತು. 1/3 ಇದನ್ನು ಯಾರಿಗೆ ಕೊಟ್ರಂದ್ರೆ ಸನ್ನಿ ವಕ್ಫ್ ಬೋರ್ಡ್, 1/3 ಟು ದ ನಿರ್ಮೋಹಿ ಅಖರಾ ಆ್ಯಂಡ್ 1/3 ಟು ದ ರಾಮಲಲ್ಲಾ, ಯಾರು ರಾಮನ ಬಗ್ಗೆ ಹೋರಾಟ ಮಾಡ್ತಿದ್ರು ಅವ್ರಿಗೆ ಸಿಕ್ತು. ಇದನ್ನು ನಮ್ಮ ಹಿಂದೂಗಳು ಏನು ಮಾಡಿದ್ರು, ಅಪೋಸ್ ಮಾಡಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರು. ಹೀಗಾಗಿ 2019 ನವೆಂಬರ್ದಲ್ಲಿ ಐತಿಹಾಸಿಕ ನಿರ್ಣಯ ಅಂತ ಎದಕ್ಕೆ ಕರಿತೇನೆಂದ್ರೆ, ನಿಮಗೆಲ್ಲ ತಿಳಿದಿದ್ದ ವಿಷಯ. ಸುಮಾರು 500 ವರ್ಷಗಳ ಕಾಲ ಇದು ಹಿಂಗೆ ನಡ್ಕೊತ ಬಂದೈತಿ. ಸುಪ್ರೀಂ ಕೋರ್ಟ್ 2019 ನವೆಂಬರ್ಗಳ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಕೊಡ್ತು. ಅದೆಲ್ಲ ನಮ್ಮ ಹಿಂದೂಗಳಿಗೂ ತಿಳಿದ ವಿಷಯ. ಆ ನಿರ್ಣಯ ಏನಂದ್ರೆ, ಸಂಪೂರ್ಣ ವಿವಾದ ಭೂಮಿಯನ್ನು ರಾಮ ಮಂದಿರಕ್ಕಾಗಿ ನಿರ್ಮಾಣ ಮಾಡಲು ಅಧಿಕಾರ ಕೊಡ್ತು.